ಮಚ್ಚ ಕಾಲೇಜ್ ಫೀಸ್ ಕಟ್ಟಲಿಲ್ಲ ಅಂದರೆ ನಾಳೆಯಿಂದ ಕಾಲೇಜಿಗೆ ಬರ್ಬೇಡ ಅಂತಿದ್ದಾರೆ ಮಚ್ಚ. ಅಯ್ಯೋ ಅಷ್ಟ್ಯಾಕೆ ತಲೆ ಕಡಿಸ್ಕೊಳ್ತೀವ ಮಚ್ಚ. ಈಗ ಆನ್ಲೈನಲ್ಲಿ ಭಾಳಷ್ಟು ಲೋನ್ ಆ್ಯಪ್ಸ್ ಬಂದಿದಾವಲ್ಲ, ಆ್ಯಪಲ್ಲಿ ಲೋನ್ ತೊಗೊಂಡ್ಬಿಟ್ಟು ನಿನ್ನ ಫೀಸ್ ನೀನೇ ಕಟ್ಕೋಲ್ಲ. ಸರಿ ಮಚ್ಚ. ಕೆಲವು ದಿನಗಳ ನಂತರ. ಹಲೋ, ನಾವು ಲೋನ್ ಆ್ಯಪಿಂದ ಕಾಲ್ ಮಾಡ್ತಾ ಇದ್ದೀವಿ. ನೀವು ನಾಳೆಗೆಲ್ಲ 50,000 ಪೇ ಮಾಡಬೇಕು. ತೊಗೊಂಡಿದ್ದು 30,000 ಅಲ್ವಾ? 1 ಮಂತ್ ಲೇಟ್ ಪೇಮೆಂಟ್ ಆಗಿದೆ ಅಲ್ವಾ? ಪೆನಾಲ್ಟಿ ಚಾರ್ಜಸ್, ಲೇಟ್ ಪೇಮೆಂಟ್, ಓಡಿ ಅಂತ ಟೋಟಲಾಗಿ 1,50,000 ಪೇ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಫೋನ್ ಕಂಪ್ಲೀಟ್ ಆಕ್ಸೆಸ್ ನಮ್ಮ ಹತ್ರ ಇದೆ, ಅದನ್ನ ಯೂಸ್ ಮಾಡಿಕೊಂಡು ಆ ಗ್ಯಾಲರಿಲಿರೋ ಫೋಟೋಸ್ನ ನ್ಯೂಡ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ಗೂ ಶೇರ್ ಮಾಡ್ತೀವಿ. ಆಂಟಿ 1 ನಿಮಿಷ ಈ ವಿಡಿಯೋ ನೋಡಿ. ನಾನು ನಿಮಗೆ ಗೊತ್ತಿಲ್ದಂಗೆ ಒಂದು ಲೋನ್ ಆ್ಯಪಲ್ಲಿ ಲೋನ್ ತಗೊಂಡ್ಬಿಟ್ಟಿದ್ದೆ. ನಾನು ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಐ ಲವ್ ಯು ಅಮ್ಮ, ಅಪ್ಪ. ಆನ್ಲೈನ್ನಲ್ಲಿ ಲೋನು ಕೊಡುತ್ತೇವೆ ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಪ್ರೈವಸಿಯನ್ನು ಪಡೆದುಕೊಂಡು ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ವಸೂಲು ಮತ್ತು 1:2, 1:3 ಪ್ರಮಾಣದಲ್ಲಿ ನಿಮಗೆ ಬೆದರಿಕೆ ಕರೆಗಳನ್ನು ಮಾಡುತ್ತಿದ್ದುದು ಕಂಡುಬರುತ್ತದೆ. ಆದ್ದರಿಂದ ನಿಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೈವಸಿ ನಂಬರ್ಸು ಅಥವಾ ಗ್ಯಾಲರಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಶೇರ್ ಮಾಡುವುದರಿಂದ ನಿಮಗೆ ತೊಂದರೆಗಳು ಆಗುವುದು ಹೆಚ್ಚುತ್ತಿದ್ದು, ಇದರ ಬಗ್ಗೆ ಅವಾಯ್ಡ್ ಮಾಡಲು ಟರ್ಮ್ಸ್ ಕಂಡೀಷನ್ ಬಗ್ಗೆ ವಿವರವಾಗಿ ಚೆಕ್ ಮಾಡಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನೀವು ಕಂಪನಿಯಲ್ಲಿ ಶೇರ್ ಮಾಡಿದರೆ ನಿಮ್ಮ ಡಾಟಾ ಮತ್ತು ಸುರಕ್ಷಿತವಾಗಿರುತ್ತದೆ. ಇಂಥ ಬೆದರಿಕೆ ಕರೆಗಳು ಅಥವಾ ಇಂಥ ಸೈಬರ್ ಅಪರಾಧಗಳು ಕಂಡುಬಂದಲ್ಲಿ www.cybercrime.gov.in ಅಥವಾ 1930ಗೆ ನೀವು ನೋಂದಾಯಿಸಿ.